ಮುನಿಯಪ್ಪ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ನೀಡುವಂತೆ ಒತ್ತಾಯ. ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯ ಸಚಿವರು ಹಾಗೂ ಕಳೆದ 40 ವರ್ಷಕ್ಕಿಂತ ಹೆಚ್ಚು ಸುದೀರ್ಘ ತಮ್ಮ ರಾಜಕೀಯ ಜೀವನದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಹಿರಿಯ ನಾಯಕರಾಗಿದ್ದು ಯಾವುದೇ ಕಪ್ಪು ಚುಕ್ಕೆ ಪಡೆಯದ ಹಿರಿಯ ರಾಜಕಾರಣಿಯಾಗಿದ್ದಾರೆ. ಹಲವಾರು ಬಾರಿ ಲೋಕಸಭಾ ಸದಸ್ಯರಾಗಿಯೂ ಸಹ ಸೇವೆಯನ್ನು ಸಲ್ಲಿಸಿರುವ ಕೆಎಚ್ ಮುನಿಯಪ್ಪನವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ನೀಡಬೇಕೆಂದು ಮಾದಿಗ ದಂಡೋರ ರಾಜ್ಯ ಕಾರ್ಯದರ್ಶಿಯಾಗಿರುವ ಜಾವಗಲ್ ಇಂದ್ರೇಶ್, ಕರ್ನಾಟಕ ರಾಜ್ಯ ದಲಿತ ಸಂರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರಾಗಿರುವ ನಾಗರಹಳ್ಳಿ ಚಂದ್ರಶೇಖರ್ ಅರಸೀಕೆರೆಯಲ್ಲಿ ಒತ್ತಾಯಿಸಿದ್ದಾರೆ. ಇಂದ್ರೇಶ್ ಜಾವಗಲ್, ರಾಜ್ಯ ಕಾರ್ಯದರ್ಶಿ MRHS. ಈಗ ರಾಜ್ಯದಲ್ಲಿ ನಡೀತಕ್ಕಂಥ ಸಚಿವ ಸಂಪುಟದ ಇದರಲ್ಲಿ ಇತ್ತೀಚೆಗೆ ನಡೆದಂಥ ವಿದ್ಯಮಾನಗಳನ್ನ ಎಲ್ಲರೂ ಕೂಡ ಗಮನಿಸಿದ್ದಾರೆ. ಆದರೆ ಮಾನ್ಯ ಕೆಎಚ್ ಮುನಿಯಪ್ಪ ಅವರು ಈಗಾಗಲೇ ರಾಜ್ಯದಲ್ಲಿ ಉತ್ತಮವಾದ ಆಡಳಿತಗಾರ, ಸ್ವಚ್ಛತೆ ಮತ್ತು ಕ್ರಿಯಾಶೀಲ ವ್ಯಕ್ತಿಯಾಗಿ ಪ್ರಾಮಾಣಿಕರಾಗಿ ಗುರುತಿಸಿಕೊಂಡಿದ್ದಾರೆ. 8 ಬಾರಿ ಈಗಾಗಲೇ ಸಂಸದರಾಗಿ ರಾಜ್ಯ ಸಚಿವರಾಗಿ ಕೂಡ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಇಂಥ ಒಬ್ಬ ಉತ್ತಮವಾದ ವ್ಯಕ್ತಿಗೆ ಕರ್ನಾಟಕ ರಾಜ್ಯದಲ್ಲಿ ಉತ್ತಮವಾದ ಸ್ಥಾನವನ್ನು ಕೊಡಬೇಕಾಗಿತ್ತು, ಆದರೆ ಕೊಟ್ಟಿಲ್ಲ. ಕರ್ನಾಟಕ ರಾಜ್ಯದಲ್ಲಿ ಇವಾಗ ಏನು DCM ಸ್ಥಾನ ಅವ್ರಿಗೆ ಮೊದಲೇ ಆದ್ಯತೆಯನ್ನು ನೀಡಬೇಕಾಗಿತ್ತು, ಮೊದಲನೇ ಸಚಿವ ಸಂಪುಟದಲ್ಲಿ, ಆದರೆ ಅದನ್ನು ಕೊಟ್ಟಿಲ್ಲ. ಆದ್ದರಿಂದ ಈ ಕೂಡಲೇ ನೀವು ಅದನ್ನು ಪರಿಗಣಿಸಿ ಅವರ ಒಂದು ಉತ್ತಮವಾದಂಥ ನಡವಳಿಕೆಯನ್ನು ಮೆಚ್ಚಿ ಇಡೀ ರಾಜ್ಯಾದ್ಯಂತ ಅನೇಕರು ಹೋರಾಟಗಳನ್ನ ಮಾಡಿದ್ದಾರೆ. ಅನೇಕ ವಿಷಯಗಳ ಬಗ್ಗೆ ಚರ್ಚೆಗಳು ಆಗಿದೆ. ಇತ್ತೀಚೆಗಾಗಲೇ ನಮ್ಮ ರಾಜ್ಯದಲ್ಲಿ ಅನೇಕ ರಾಜ್ಯದ ಪದಾಧಿಕಾರಿಗಳೆಲ್ಲ ಸೇರಿ ಒತ್ತಡ ಕೂಡ ಹೇರಿದ್ದಾರೆ. ಈಗ ಶಿವಕುಮಾರ್ ಅವರ ಸಚಿವ ಸಂಪುಟದಲ್ಲಿ ಈ ದಯಮಾಡಿ ಮಾನ್ಯ ನಮ್ಮ ಕೆಎಚ್ ಮುನಿಯಪ್ಪ ಸಾಹೇಬರಿಗೆ DCM ಸ್ಥಾನವನ್ನು ಕೊಡಬೇಕು ಅಂತೇಳಿ ನಾವು ಈ ಮೂಲಕ ಆಗ್ರಹ ಮಾಡ್ತೀವಿ. ಈ ಮುಂದೆ ಅವರು ಮಾಡಿರ್ತಕ್ಕಂಥ ಕೆಲಸಗಳನ್ನೆಲ್ಲ ಎಲ್ಲ ರಾಜ್ಯಾದ್ಯಂತ ಜನ ನೋಡಿದ್ದಾರೆ. ಅವರ ಕಾರ್ಯವೈಖರಿ ಬಗ್ಗೆ ಯಾವುದು ಕಪ್ಪುಚುಕ್ಕೆ ಇಲ್ಲ. ಸ್ವಚ್ಛ ಮತ್ತು ಕ್ರಿಯಾಶೀಲ ಆಡಳಿತಗಾರ ಅಂತ ಹೇಳಿ ಅವರು ಇಡೀ ರಾಜ್ಯದಲ್ಲಿ ಮೆಚ್ಚುಗೆಯನ್ನು ಗಳಿಸಿದ್ದಾರೆ. ಆಹಾರ ಖಾತೆಯನ್ನು ಇತ್ತೀಚೆಗೆ ನೀವೆಲ್ಲ ನೋಡಿದ್ದೀರಾ. 3 ವರ್ಷದಿಂದ ಆಹಾರ ಖಾತೆಯನ್ನು ಉತ್ತಮವಾಗಿ ನಿಭಾಯಿಸಿದ್ದಾರೆ. ಯಾವುದೇ ಒಂದು ಗೊಂದಲ ಇಲ್ಲದೇ ಅವ್ರು ಮಾಡಿರ್ತಕ್ಕಂಥ ಪಡಿತರ ವ್ಯವಸ್ಥೆಯನ್ನು ಎಲ್ಲರೂ ಕೂಡ ಕೊಂಡಾಡ್ತಾ ಇದ್ದಾರೆ. ಹಾಗಾಗಿ ದಯಮಾಡಿ ಅವ್ರಿಗೆ ಸಚಿವ ಸ್ಥಾನವನ್ನು ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಸಚಿವ ಸ್ಥಾನನ ಕೊಡಬೇಕಾಗುತ್ತೆ. ಸಮಾಜ ಕಲ್ಯಾಣ ಸಚಿವ ಸ್ಥಾನ ಕೊಟ್ಟರೆ ನಮ್ಮ ಸಮುದಾಯದಲ್ಲಿ ಅತ್ಯಂತ ಹಿಂದುಳಿದಂಥ ಸಮುದಾಯ ಆಗಿದ್ದು ಆ ಸಮುದಾಯವನ್ನು ಮೇಲ್ತರುವಂಥ ಒಂದು ಕನಸು ಕಂಡಿದ್ದಾರೆ ನಮ್ಮ ಕೆಎಚ್ ಮುನಿಯಪ್ಪನವರು. ಆ ಕಾರಣಕ್ಕೋಸ್ಕರ ಅವತ್ತು ಕೂಡ ಮಾನ್ಯ DK ಶಿವಕುಮಾರ್ ಅವ್ರ ಹತ್ರ ಮನಸ್ಸಾಗಿ ಹೈಕಮಾಂಡ್ ಕೂಡ ಮನಸ್ಸು ಮಾಡಿ ಇವತ್ತು ಆ ಖಾತೆ ಕೊಟ್ಟರೆ ನಮ್ಮ ಜನಾಂಗಕ್ಕೆ ಏನಾರು ಒಂದು ಸಹಾಯ ಮಾಡ್ಬೋದು, ಸಮಾಜಕ್ಕೆ ಸಹಾಯ ಮಾಡ್ಬೋದು ಅನ್ನೋ ಕಾರಣಕ್ಕೋಸ್ಕರ ಆಹಾರ ಇಲಾಖೆ ಇರ್ತಕ್ಕಂಥದ್ದನ್ನು ತೆರವುಗೊಳಿಸಿ ನಮ್ಮ ಸಮಾಜ ಕಲ್ಯಾಣಕ್ಕೆ ಕೊಡಿ ಅಂತ ಹೇಳಿ ಒತ್ತಡ ತಂದಿದ್ದಾರೆ. ಆ ಕಾರಣದಿಂದ ತಾವು ಅದನ್ನು ಮನದಂಡ ಇಟ್ಕೊಂಡು ನಾವು ಈ ರಾಜ್ಯದಲ್ಲಿ ಈಗ ಬಲಗೈ ಸಮುದಾಯಕ್ಕೆ ಕೊಟ್ಟಿದ್ದೀರಾ ಸಮಾಜ ಕಲ್ಯಾಣ ಇಲಾಖೆ, ಏನು ಇಂಪ್ರೂವ್ಮೆಂಟ್ ಆಗಿದೆ ನಿಮ್ಗೆ ಗೊತ್ತಿರುತ್ತೆ. ಈ ಎಡಕೈ ಸಮಾಜದಲ್ಲಿ ಕೊಡಿ, ಅವರು ಸಮಾಜದನ್ನು ಗುರುತಿಸಿ ಆ ಸಮಾಜಕ್ಕೆ ಮತ್ತು ಎಲ್ಲ ಸಮುದಾಯಕ್ಕೆ ಕೂಡ ಅವರು ಸಹಾಯ ಮಾಡುವಂಥ ಶಕ್ತಿ ಅವರಲ್ಲಿದೆ. ಮುಂದೆ ಸಮುದಾಯಕ್ಕೆ ಮುಂತರುವಂಥ ಒಂದು ಶಕ್ತಿ ದೇವರು ಕೊಟ್ಟಿರೋದ್ರಿಂದ ತಾವು ಸಮಾಜ ಕಲ್ಯಾಣ ಸಚಿವ ಸ್ಥಾನವನ್ನು ಕೊಡಬೇಕು ಅಂತ ಹೇಳಿ ಈ ಮೂಲಕ ಒತ್ತಾಯ ಮಾಡ್ತಾ ಇದ್ದೀವಿ.